ಇವತ್ತು ನಾವು ಇಬ್ರು ವಿದ್ಯಾಸ್ ಕಿಚನ್ ಮಗಳು ಇವತ್ತು ಹಾಲಿಡೇ ಇದೆ, ಅದಕ್ಕೆ ನಾವು ಸ್ಪೆಷಲ್ ಡೇ ಮಾಡತ್ತೀವಿ. ಇದು ನಮ್ಮ ತಂಗಿಗೆ ನೋಡಿ ಇಕ್ಕಿ ಕಟ್ ಮಾಡತ್ತಲ್ಲಿ ಆಲೂ ಕರಿ ದೋಸೆ ಜೊತೆ ಆಲೂ ಕರಿ ತಿನ್ನಕ್ಕೆ. ಅದೇ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ 2000 ಲೈಕ್ ಮಾಡಿ. ಮಾಡಬೇಕಾ? ಇವತ್ತು ಇದು ದಾಲ್ ಕುದ್ಸಾಕಡತೀನಿ. ಇದ್ರಾಗ 3 ಥರ ದಾಲ್ ಅದಾವು. ಹೈಯೆಸ್ಟ್ ಕ್ವಾಂಟಿಟಿ ಇದೈತಿ ಹೆಸರು ಕಾಳು, ಹೆಸರು ಬೇಳೆ. ಇದ್ರಾಗ ಒಂದು ಸ್ವಲ್ಪ ನೀರು ಹಾಕ್ತೇನೆ. ಅರ್ಶಿಣ ಪುಡಿ ತಗೋ, ಅಲ್ಲಿ ಮಸಾಲೆ ಡಬ್ಬಿ. ಹಾಂ, ಆ ಡಬ್ಬಿನ ತೊಳ್ಬ. ಡಾಲಿ ಹಂಗೆ ಕಟ್ಟಿಲ್ಲಮ್ಮ, ಒಂದ್ರಾಗ 4 ಮಾಡಿ. ಹಾಂ, ಹಾಕು ಪಟಪ್ಪ. ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕು. ಅರ್ಧ ಅನ್ನೂ ಕಡಿಮೆ. ಹಾಂ, ಓಕೆ, ಹಾಕು. ಹಾಕು. ಆಮೇಲೆ 1 ಟೊಮೆಟೊ ಕಟ್ ಮಾಡಿ ಹಾಕು. ಡಾಲ ಅಕ್ಕ ಕೊಡು. ಸಾಸಿವೆ ಹಾಕ್ಬಿಡ. ಬೇಡ ಬೇಡ ಏನು ಬೇಡ. ಡಾಲಿ ಹಿಂಗೆ ಮಾಡ. ಸರಿ, ಹಿಡ್ಕೊ. ಆಲೂ ಎಲ್ಲಿ ಇಲ್ಲಿ ಚೆನ್ನಾಗಿ ಅರ್ಧ ನಾ ಕಟ್ ಮಾಡಿ ಇದಕ್ಕೆ ಗೊತ್ತಿರುವಂತ ಒಂದು ನನಗ ಒಂದು ನಿನಗ ಅರ್ಧ ನನಗ ಇನ್ನೊಂದು ಅರ್ಧ ನನಗ. ನಾವು ಹೆಂಗೆ ಕಟ್ ಮಾಡಾಕತ್ತಲ್ಲ ಇಲ್ಲ ಲಗು ಮಾಡಮ್ಮ. ಈಗ ಹಾಲು ಹಾಕಿದ್ವಿಲ್ಲ. ಹಾಂ, ಸರಿ ಮಾ. ಸ್ವಲ್ಪ ಕಟ್ ಮಾಡ್ಕೊತಾರೆ. ಇಲ್ಲಿ ಬಾಜು ಐತಲ್ಲ, ಅದು ಕಟ್ ಮಾಡಿ. ಬೇಡ ಮಮ್ಮ ಕೆಳ ಅರ್ಸತ್ತವು. ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಬಡೆ ಸೊಪ್ಪು, ಆಮೇಲೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಉಳ್ಳಾಗಡ್ಡಿ, ಆಲೂ ಐತಿ. ಇದು ಅಲ್ಲ ಐತಿ. ನೀವು ಉಳ್ಳಾಗಡ್ಡಿ, ಟೊಮೆಟೊ, ಅಲ್ಲ ಐತಿ ಟೈಮ್ ಹಾಕ್ತೇನೆ. ಹಾಂ ಇಲ್ಲಿ ಆಲೂ ಕುದಿಯಾಕತ್ತೈತಿ. ಸುಲಿ ಬರಬರ್ತದೆ. ಇವತ್ತು ಸೋಪ್ ಮಾಡೋದೈತಿ, ಅದಕ್ಕೆ ಇವು ಬೇವಿನ ತಪ್ಪಲ ಸುಲಿಯಾಕತ್ತೈತಿದ್ದಾವಲ್ಲಿ. ಸರಿ, ಇದು ಫಸ್ಟ್ ಟೈಮ್ ನಾನು ಮನೆ ಒಳಗೆ ಸೋಪ್ ಮಾಡಿದಾಗಿಂದ ಹೊರಗಿನ ಸೋಪ್ ಯೂಸ್ ಮಾಡೋದಾತಿ. ಮತ್ತು ಸ್ವಲ್ಪ ಆಗಲಿಲ್ಲ ಮಾಡೋದು. ಸ್ವಲ್ಪ ಹಿಂಗೆ ಹಾಕ್ತೇನೆ.
ಇದು ಆಲ್ಮೋಸ್ಟ್ ಆಗೈತಿ. ಇದಾದಮೇಲೆ ಅದು ಸ್ಮ್ಯಾಶ್ ಮಾಡಿ ಇದ್ರ ಹಾಕ್ತೀವಿ. ಮಾಡಿದೆ ರಜೆ, ಥ್ಯಾಂಕ್ ಯು. ಸೋಪ್ ಸಲುವಾಗಿ ಬೇವಿನ ತಪ್ಪಲ ರೆಡಿ ಮಾಡಿಕೊಟ್ಟೈತೆ ನನ್ನ ಬಂಗಾರ. ಇದನ್ನು ಒಂದು ಸ್ವಲ್ಪ ನೀರೊಳಗೆ ಇಡ್ತೀನಿ. ಒಂದು ಸ್ವಲ್ಪ ಇದಾಗ ಒಣಗ್ದಂಗೆ ಆಗ್ಯಾವು. ನೀರೊಳಗೆ ಹಾಕಿ ನೀರೊಳಗಿಟ್ಟು ಮಿಕ್ಸರ್ ಹಾಕ್ತೀನಿ. ಇದು ಅಲಿವೆರಾ ಜೆಲ್ಲು, ತುಳಸಿ ಎಲ್ಲನೂ ಹಾಕಬೇಕು. ಇದು ತುಳಸಿ ಐತಿ. ಇವೆಲ್ಲನೂ ಮಿಕ್ಸರ್ಗೆ ಹಾಕೋದೈತಿ. ಅದಕ್ಕೆ ಎಟ್ ಎ ಟೈಮ್ ಎಲ್ಲನೂ ಇದು ಬಿಡತ್ತೀನಿ. ಒಂದು ಸ್ವಲ್ಪ ಕರಿ ತುಳಸಿ ಐತಿ, ಒಂದು ಸ್ವಲ್ಪ ಇದು ತುಳಸಿ ಐತಿ. ಯಾವುದಾದ್ರೂ ಓಕೆ, ಸ್ಕಿನ್ನಿಗೆ ಭಾಳ ಚಲೋ. ಇವೆಲ್ಲ ಒಳ್ಳೆ ಆ್ಯಂಟಿಬಯೋಟಿಕ್ ಇದ್ದಂಗೆ. ಡೆಟಾಲ್ ಹಾಕೋದು ಬೇಕಾಗಿಲ್ಲ. ಇವತ್ತು ಹೆಂಗಿದ್ರು ಶಿವರಾತ್ರಿ ಐತಿ, ಸ್ಕೂಲ್ ರಜೆ ಆಯ್ತು ಹುಡುಗರ್ದು. ಅದಕ್ಕೆ ಇಂಥ ಎಕ್ಸ್ಟ್ರಾ ಕೆಲಸ ಎಲ್ಲ ಮಾಡ್ಕೋತೇನೆ. ಇಲ್ಲ ಸ್ಕೂಲ್ ಇದ್ರೆ ಅವ್ರಿಗೆ ಬೆಳಿಗ್ಗೆ ಎಲ್ಲ ಮಾಡೋದ್ರೊಳಗೆ ಟೈಮ್ ಆಗಿಬಿಡ್ತೈತಿ. ಆಮೇಲೆ ನನಗೂ ಸುಸ್ತಾಗಿ ಏನೂ ಮಾಡೋದಾಗಲ್ಲ. ಇನ್ನು ಮನೆಯೊಳಗೆ ಆಲಿವೆರಾ ಇದೆ ಐತಿ ನನ್ನ ಗಿಡ. ಅದನ್ನು ತೆಗೆದು ಅಜ್ಜಲ್ಲಿ ಒಂದು ತಗೊಂಡ್ರೆ ಸಾಕು. ಜೋಳದ ಹಿಟ್ಟು ಇದು ಮಾಡ್ಕೊಂಡೇನಿ, ಸಾಣಿಗೆ ಹಾಕ್ಕೊಂಡೇನಿ. ಇಲ್ಲಿ ನೀರು ಕುದಿಯಾಕಿಟ್ಟು ಇದ್ರಾಗ ಹಾಕ್ತೀನಿ. ರೊಟ್ಟಿ, ಮೆಂತ್ಯ ಪಲ್ಯ ಮತ್ತು ದಾಲು. ಈಗ ನಾಷ್ಟಾಕ್ಕೆ ಆಲೂ ಕರಿ, ದೋಸೆ. ಇದೊಂದು ಸ್ವಲ್ಪ ಆಗಲಿ, ಆಮೇಲೆ ಕೈಯಲ್ಲಿ ಮಿಚ್ಕೊತೀನಿ. ಇದು ಆಲ್ಮೋಸ್ಟ್ ದಾಲ್ ಫ್ರೈ ಆಗೈತಿ, ಇದು ಬಾಯ್ಲ್ ಆಗೈತಿ. ಇದು ಸ್ಟವ್ ಅಷ್ಟರೊಳಗೆ ಮೆಂತ್ಯ ಪಲ್ಯ ಕಟ್ ಮಾಡಿ ಸಣ್ಣಂಗೆ ನೀರಾಗಿ ಇಡ್ತೀನಿ. ಇವು ಆಲೂ ತಕ್ಕೊಳತ್ತೀನಿ. ಒಂದೆರಡು ಹಾಲು ಹಾಕ್ತೇನೆ. ಶಿವನಾಗ ಹಾಲು ಇಷ್ಟ ದಾರೊಳಗೆ. ಫುಲ್ ಸ್ಮ್ಯಾಶ್ ಮಾಡ್ತೇನೆ. ಈ ಕಡೆ ಸೈಡೆಲ್ಲ ಮಾಡ್ತಾರೆ, ತಮಿಳು ಆಂಧ್ರ ಕಡೆ. ನನಗೂ ಇಷ್ಟ ಆಗ್ತೈತಿ ಹಿಂಗೆ ಫುಲ್ ಸ್ಮ್ಯಾಶ್ ಮಾಡಿ. ಒಂಥರ ಗ್ರೇವಿ ಗತೆ ಅನ್ನಿಸ್ತೈತಿ. ಬೇರೆ ಏನೂ ಹಾಕಂಗಿಲ್ಲ. ಈಗ ಇದಕ್ಕೊಂದು ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಬಾಯ್ಲ್ ಮಾಡ್ತೇನೆ. ದಾಲ್ ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ತೇನೆ.
ದಾಲ್ಗೆ ಉಪ್ಪು ಹಾಕಿದ್ದಿಲ್ಲ, ಉಪ್ಪು ಹಾಕಿದ್ರೆ ಇದು ಆಲೂ ಒಳಗೆ ನೀರು ಹಾಕಿ ಇದು ಮಾಡ್ತೀನಿ. ಇದು ಒಂದು ಬಾಯ್ಲ್ ಆಗಾತು. ಇದು ಬಾಜು ದೋಸೆ ಹಂಚಿಟ್ಟು ದೋಸೆ ಹಾಕಿಬಿಡ್ತೀನಿ. ಇದಕ್ಕೊಂದು ಸ್ವಲ್ಪ ತಡ್ಕ ಕೊಡ್ತೀನಿ. ಇದಕ್ಕೊಂದು ಸ್ವಲ್ಪ ಇದು ಕೊಡ್ತೀನಿ, ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆ ಕೊಡ್ಬೇಕು ಇದಕ್ಕೆ. ಫಸ್ಟೇ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಬಡೆ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ, ಅಲ್ಲ ತೆಗ್ದಿದ್ದೀನಿ. ಒಂದು 2ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿ ಇಷ್ಟೆಲ್ಲ ಹಾಕಿ ಚಲೋ ತಂಗಿ ಫ್ರೈ ಆಗ್ತದೆ. ಸ್ವಲ್ಪ ಅರಿಶಿನ ಪುಡಿ, ಇದು ಆಲೂ ಆಗೈತಿ, ದೋಸೆ ಹಂಚಿರ್ತೀನಿ. ಮಾಡತ್ತೇನೆ. ಚಲೋ ಆಲೂ ಮಾಡೇನಿ. ಇಲ್ಲಿ ಇದ್ರ ಸಲುವಾಗಿ ಮೆಂತ್ಯ ಪಲ್ಯ ಸಲುವಾಗಿ ಫ್ರೈ ಹಾಕಿಟ್ಟೇನೆ. ನೀ ಹಾಫ್ ತಗೋರಿ. ಏನು ಬಿಟ್ಟಿದೆ? ಅಕ್ಕಿಗೊಂದು ಹಾಕೋ. ಓಕೆ, ಬೆಸ್ಟ್. ಅದು ತಿನ್ನು, ಫಾಸ್ಟ್ ತಿನ್ರೆ. ಈ ಮೆಂತ್ಯಕ್ಕೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಇದು ಹಾಕಿದೆ. ಅದನ್ನು ತಿನ್ನಿರಿ. ಮತ್ತು ಬೇಡ ಬೇಡ ಬೇಡ, ಮತ್ತೆ ಇದು ಮಾಡಬೇಡ, ತಿನ್ನು. ಅಲ್ಲೇ ತಿನ್ನೋಗು, ಮತ್ತೆ ಕೊಡ್ತೇನೆ. ಏನ್ಮ ನೀವು? Marriage. ನಾವಿವತ್ತು ರವಿಗೆ ಲಂಚ್ ಬಾಕ್ಸ್ ಕೊಡಕ್ಕೆ ಬಂದಿದ್ವಿ. ಹಂಗೆ ಮತ್ತು ಒಂದು ಸ್ವಲ್ಪ ಹುಡುಗ ಐಸ್ ಕ್ರೀಮ್ ತಿನ್ನೋನು ಅಂತ ಅದಕ್ಕೆ ಇಲ್ಲಿ ಬಂದು ಐಸ್ ಕ್ರೀಮ್ ತಿನ್ನಾಕ